ಈ ಮೀನು ನೋಡಿ ನಮಗೆ ಶಾಕ್ ಆಯಿತು ಗುರು, ಅಷ್ಟೊಂದು ಭಯಾನಕವಾಗಿದೆ ಈ ಮೀನು. ಈ ಕಟ್ಟಿಗೆ ನೋಡಿದ್ರೆ ತೆಳ್ಳಗೆ ಚೆನ್ನಾಗಿದೆ ಮೀನು ಇಡೋಕ್ಕೆ. ಈ ಕಟ್ಟಿಗೆ ಏನಾದರೂ ಬೇಡ ಅಂದರೆ ಈ ಕಟ್ಟಿ ತಗೊಂಡು ಹಂಗೆ ಮಕ್ಕ ಕೊಡ್ಬಿಡ್ತೀನಿ ಅವರಿಗೆ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ನಾನಂದ್ರೆ ಸಖತ್ತಾಗಿದ್ದೀನಿ, ನೀವು ಹಾಗೆ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನೋಡಿದಲ್ಲಿ ನಾವು ಕ್ರಿಕೆಟ್ ಆಡೋಣ ಅಂತ ಹೋದರೆ ನಮ್ಮ ಹುಡ್ರು ನೋಡಿದರೆ ಮೀನಿಗೆ ಕರ್ಕೊಂಬಂದ್ಬಿಟ್ಟಾರೆ. ಬನ್ನಿ ಮೀನು ಆಗಲೇ ಹಿಡ್ದೀವಿ, ಮೀನು ಹೇಗಿವೆ ಅಂತ ತೋರಿಸ್ತೀನಿ. ಇದೆ ನೋಡಿ, ಆಗಲೇ ಈಗ ಸ್ಟಾರ್ಟಿಂಗ್ 2 ಮೀನು ಹಿಡ್ದೀವಿ. ಈ ಕವರ್ನಲ್ಲಿ ಮೀನಿವೆ. ನಮ್ಮ ಹುಡ್ರು ನನಗೆ ಮೀನು ಹಿಡಕ್ಕೆ ಬರಲ್ಲ ಅಂತ ಹೋಗಿ ಎರೆಹುಳು ತಗೊಂಬ ಅಂತೇಳಿ ಕಳಿಸ್ಬಿಟ್ಟಿದ್ದಾರೆ ಗುರು. ಎರೆಹುಳು ತಗೊಂಬ ಅಂತಂದರೆ ಅಥವಾ ಮಾರ್ಕೆಟಲ್ಲಿ ತಗೊಂಬರೋದಲ್ಲ. ಇದು ಕಾಣ್ತಾ ಇದೆ ಅಲ್ವಾ, ಕಾಲೇವು ಕೆಳಗಡೆ ಇರ್ತವೆ, ನಾವು ತೋಡಿ ತಗೊಂಡು ಹೋಗ್ಬೇಕು. ಬನ್ನಿ, ಇಲ್ಲಿ ಕಟ್ಟೆ ಸಿಗ್ತಾ ಇಲ್ಲ ತೋಡೋಕ್ಕೆ. ಕಟ್ಟಿ ಸಿಕ್ಕಿದ್ರೆ ನಾವು ಹೋಗಿ ಎರೆಹುಳನ್ನು ತೋಡಿ ತಗೊಂಡು ಹೋಗ್ಬಿಡ್ತೀವಿ. ಇಲ್ಲಿ ನೋಡಿದರೆ ಸುತ್ತಮುತ್ತ ಬರೀ ಮಣ್ಣು ಕಾಣ್ತಾ ಇದೆ, ಒಂದು ಕೂಡ ಒಣಗಿರೋ ಕಟ್ಟಿಗೆ ಕಾಣ್ತಾನೇ ಇಲ್ಲ. ಯಾವುದೋ ಒಂದು ಸಣ್ಣ ಕಟ್ಟಿಗೆ ಸಿಕ್ತು ಈಗ ತಾನೇ ನಮಗೆ. ಬನ್ನಿ ತೋಡೋಣ, ಮಣ್ಣನ್ನು ತೋಡಿದ್ರೆ ಸಿಗ್ತವೆ ಅವು. ನೋಡಿ ಗುರು, ಎಲ್ಲಿ ಕುಂತೀವಿ ನಾವು, ಏನಾದರೂ ತೋಡಿದ್ರೆ ಸಿಕ್ಬಿಡ್ತವೆ ಅವು. ಮಳೆ ಹುಳ ತೋಡ್ತಾ ಇದ್ದೀವಿ ಈಗ ತಾನೇ, ಒಂದು ಕೂಡ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ತುಂಬ ಭಯ ಆಗ್ತಿದೆ, ಯಾಕಂದರೆ ಇಲ್ಲಿ ಹಾವು ಕೊಡ ಜಾಸ್ತಿ ಬರ್ತವೆ. ಇಲ್ಲಿ ಹಾವು ಏಡಿ ಏನೇನೋ ಬರ್ತವೆ ಹುಳಗಳು. ಇಲ್ಲಿ ನಾವು ಹುಷಾರಿಂದ ಇಲ್ಲಿ ಕುಂತ್ಕೊಳ್ಬೇಕು. ನೋಡಿ, ಒಂದು ಸಿಗ್ತಾನೆ ಇಲ್ಲ, ನೀವು ನೋಡ್ತಾ ಇದ್ದೀರಲ್ವಾ, ಒಂದು ಕೂಡ ಸಿಗ್ತಾನೆ ಇಲ್ಲ. ಅಂದ ತಕ್ಷಣ ಇಲ್ಲಿ ಒಂದು 4-5 ಸಿಕ್ತೀವಿ ನಮಗೆ. ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಸಿಗ್ತಾನೆ. ನಾನೀಗ ಈ ಬಾಟ್ಲಲ್ಲಿ ಹಾಕಿ ತಗೊಂಬರ್ತಾ ಇದ್ದೀನಿ. ಅದೇ ನಮ್ಮ ಹುಡುಗರು ನೋಡಿದ್ರೆ ಅರಸ್ತಾ ಇದ್ದಾರೆ, ತಗೊಂಬಾಲೆ ಮಳೆ ಹುಳ ಅಂತ. ಮಳೆ ಹುಳ ಅಂದರೆ ಇವೆ ಎರೆಹುಳ. ಬನ್ನಿ ಫಸ್ಟ್ ಅವ್ರಿಗೆ ಹೋಗಿ ತಗೊಂಡೋಗಿ ಕೊಡೋಣ, ಇಲ್ಲಾಂದ್ರೆ ಮತ್ತೆ ಅವರು ಊರು ತುಂಬ ಬಂದ್ಬಿಡ್ತಾರೆ ಮೈಕ್ ತಗೊಂಡು. ಬನ್ನಿ ಫಸ್ಟ್ ಜಲ್ದಿ ಹೋಗೋಣ. ಪಾಪ ಅವ್ರಿಗೆ 2 ಮೀನು ಸಿಕ್ಕಿರೋದ್ರಿಂದ ಇವತ್ತು ಬೇಜಾರಾಗಿಬಿಟ್ಟಿದೆ ಅವರಿಗೆ. ನಾನು ನೋಡಿದರೆ ಅವರಿಗೆ ಮಳೆ ಹುಳ ತಗೊಂಬರ್ತೇನೆ ಅಂತ ಹೇಳಿ ತುಂಬ ಲೇಟಾಗಿ ಹೋಗ್ತಾಯಿದ್ದೀನಿ. ಜಲ್ದಿ ಹೋದರೆ ಅವ್ರ ಪಾಪ ಇಷ್ಟಟಿ ಎಲ್ಲ ಒಂದು 10 ಮೀನು ಹಿಡಿತಾಯಿದ್ರು. ಆದರೂ ಏನಿಲ್ಲ, ಟೈಮ್ ಆದರೆ ಕೂಡ ಜಾಸ್ತಿ ಸಿಗ್ತವೆ ಮೀನುಗಳು. ನೋಡಿ, ನಮ್ಮ ಹುಡ್ರು ಆಗಲಿ ನನಗೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಮಳೆಗಳು ತರ್ತಾನ ಅಂತ. ಬಲೆ ಅಂತೂ ಬೀಸಿವಿ, ಮೀನು ಸಿಗ್ತಾವೋ ಇಲ್ಲೋ ಆ ದೇವರಿಗೆ ಗೊತ್ತು. ಸಿಕ್ಕಿದ್ರೆ ನಮ್ಮ ಪುಣ್ಯ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅಂದ ತಕ್ಷಣವೇ ಒಂದು ಮೀನು ಸಿಕ್ಕಿತ್ತು ನೋಡಿ ಗುರು. ನೋಡಿ ಹೆಂಗಿದೆ ಈ ಮೀನಿನ ಹೆಸರು, ಜಿಲೇಬಿ ಮೀನು ಅಂತ. ಹಾಗೆ ಮತ್ತೇನೋ ಒಂದು ಹಾಕಿವಿ, ಇಲ್ಲಿ ಕೂಡ ಸಿಗ್ತೈತೋ ಇಲ್ಲೋ. ಆಗಲಿ ನಮಗೆ 5 ಮೀನು ಸಿಕ್ಕಾಯಿತು. ಇವೇನು ನೋಡಿ, ನಾನು ಈಗ ತಾನೇ ತೋಡ್ಕೊಂಬಂದಿರುವ ಎರೆಹುಳು ಹೆಂಗೆ ಒದ್ದಾಡ್ತಾ ಇವೆ ನೋಡಿ. ಸೇಮ್ ನೂಡಲ್ಸ್ ಕಾಣ್ತವೆ ಇವು. ಸಿಕ್ಕಿತೋ ಇಲ್ಲ ಗೊತ್ತಿಲ್ಲ ಮೀನಂತೂ. ಈಗ ನೋಡಿ ಮೇಲೆ ಬಂತು. ನೋಡಿ ಮೀನು ಎಷ್ಟು ವಿಚಿತ್ರವಾಗಿದೆ. ಇದು ಯಾವುದೋ ಬೇರೆ ಜಾತಿ ಮೀನು ಇರಬೇಕು ನೋಡಿ. ಸಕ್ಕತ್ತಾಗಿದೆ ಮೀನಂತೂ. ಇವತ್ತೆಲ್ಲ ಪಾಟಿ ನೋಡಿ. ಅದು ಚೀಲದಲ್ಲಿ ಹಾಕಿವಿ, ಒಳಗಡೆ ಎಲ್ಲ ನೀರಾಗಿ ಹೋಗಿದೆ ಚೀಲ. ಹೋಗಿ ಮಳೆ ಹುಳ ತಗೊಂಡೋಗಿ ಕೊಟ್ಟ ತಕ್ಷಣ ಒಂದು 20 ಮೀನು ಸಿಕ್ಬಿಟ್ಟು ಹಾಗೆ ಮೇಲೆ. ಅದಕ್ಕೆ ಮತ್ತೆ ಕಟ್ಟಿಗೆ ಮುರಿದೋಗ್ಬಿಡ್ತು. ಬಲೆ ಅಂತಾರಲ್ವ, ಗಾಣ ಮೀನು ಹಾಕಿ ಇಡ್ತಾರಲ್ವ, ಆ ಕಟ್ಟಿಗೆ ಮುರಿದೋಗ್ಬಿಡ್ತು. ಮತ್ತೆ ನಮ್ಮ ಹುಡ್ರು ನಮ್ಮನ್ನ ತಗೊಂಬ ಅಂತೇಳಿ ಕಳಿಸೋರೆ. ಕಟ್ಟಿಗೆ ಹುಡುಕ್ತಾ ಇದ್ದೀನಿ, ಇಲ್ಲಿ ಯಾವ ಸಿಗ್ತಾನೋ ಇಲ್ಲ ಕಟ್ಟಿಗೆ. ಇಲ್ಲಿ ತುಂಬ ಹಿಂದೆ ಕಾಸರ ಇದೆ, ಕಾಸರ ಬೇಲಿ ಏನೇನೋ ಇದೆ ಇದರಲ್ಲಿ. ಮತ್ತೆ ನಾನೇ ಕಳಿಸೋರೆ ಕಟ್ಟಿ ಹುಡ್ಕಂಬ ಅಂತ. ಆಗ ಎರೆಹುಳು ಹುಡ್ಕಂಬ ಅಂತ ಕಳಿಸಿದ್ರು, ಈಗ ಕಟ್ಟಿ ಹುಡ್ಕಂಬ ಅಂತ ಕಳಿಸ್ಯಾರೆ. ಇಲ್ಲಿ ನೋಡೋ ಸಿಗ್ತಾನೇ ಇಲ್ಲ. ನಮ್ಮ ಹುಡ್ರು ಸ್ವಲ್ಪ ಮೆಲ್ಲಗೆ ಮೀನು ಹಿಡಿ ಅಂದರೆ ಕೇಳಲ್ಲ, ಹಾಕಿ ಬೀಚ್ ಹೋಗ್ತಾರೆ ಕಟ್ಟಿಗೆ ಎಲ್ಲ 2 ತುಂಡಾಗಿ ಹೊರಗಡೆ ಬಂದುಬಿಟ್ಟಿದ್ದೆ. ಅದಕ್ಕೆ ಮತ್ತೆ ನಾನೇ ಬಂದೀನಿ ಕಟ್ಟಿಗೆ ಹುಡ್ಕೊಂಬರೋಕ್ಕೆ. ಯಾಕಂದರೆ ಆ ಹುಡ್ರಿಗೆ ಅಷ್ಟೊಂದು ತಲೆ ಇಲ್ಲ ಇನ್ನು, ಕಟ್ಟಿಗೆ ಯಾವ್ಯಾವ ಹಿಡ್ಕೊಂಬರ್ಬೇಕು ಯಾವ್ಯಾವಿಲ್ಲ ಅಂತ. ಆ ಹುಡ್ರು ಬರೀ ಮೀನು ಅಂದೇ ಹಿಡಿತಾರೆ ಅಷ್ಟೇ. ಇಲ್ಲಿ ನೋಡಿ, ಇದು ಚೆನ್ನಾಗಿದೆ ಅಲ್ವಾ ಕಟ್ಟಿಗೆ. ಇದೊಂದು ಸ್ವಲ್ಪ ಕಟ್ ಮಾಡಿಬಿಟ್ರೆ ಈ ಕಟ್ಟಿಗೆ ಮೀನು ಹಿಡೋಕೆ ತುಂಬ ಚೆನ್ನಾಗಿರುತ್ತೆ. ಆಗ ಈ ಮೀನ ಈಗ ಹಿಡ್ಬೋದು. ಬನ್ನಿ ಹೋಗೋಣ. ನಮ್ಮ ಹುಡ್ರು ಇನ್ನು ಏನು ಅಂತವ್ರೆ ಗೊತ್ತಿಲ್ಲ. ಈ ಕಟ್ಟಿಗೆ ನೋಡಿದರೆ
ಚೆನ್ನಾಗಿದೆ ಅಂತಾರೋ ಇಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ ಇಡ್ತಾರೆ ನೋಡಿ. ಈ ಕಟ್ಟಿ ಕೊಟ್ಟ ತಕ್ಷಣ ಈ ಕಟ್ಟಿಗೆ ಏನೋ ಮುಳ್ಳಿದೆ ಅಂತ ಹೋಗಿ ಅಲ್ಲಿ ಬಿಸಾಕ್ಬಿಟ್ರು. ಅದಕ್ಕೆ ಮತ್ತೆ ಬಂದಿರೋದು ನಾವು ಆ ಕಟ್ಟಿಗೆ ಹೊಡ್ಕೋಕ್ಕೆ. ಒಂದೊಂದೆಲ್ಲ ನಮ್ಮ ಹುಡ್ರು ಮಾಡೋದು, ಒಂದೊಂದು ನಿಮಿಷಕ್ಕೆ ಒಂದೊಂದು ಹೇಳ್ತಿರ್ತವೆ, ಅದು ತಗೊಂಬ ಇದು ತಗೊಂಬ ಅಂತ. ಆ ಕಟ್ಟಿಗೆ ಎಷ್ಟು ಚೆನ್ನಾಗಿತ್ತು, ಆ ಕಟ್ಟಿಗೆ ನಾವು ಕಾಲೇ ಒಲೆ ಬಿಸಾಕ್ಬಿಟ್ರು. ಮತ್ತೆ ಅದನ್ನು ಬೇರೆ ಕಟ್ಟಿಗೆ ಹೊಡ್ಕೊಂಬ ಅಂತ ಕಳಿಸ್ಬಿಟ್ರು. ಅದಕ್ಕೆ ನಾವು ಬೇರೆ ಕಟ್ಟಿಗೆ ಹೊಡ್ಕೋಕೆ ಬಂದೀವಿ. ಇಲ್ಲಿ ನೋಡಿದ್ರೆ ಭಯ ಬರ್ತಾಯಿದೆ ನಮಗೆ, ಯಾಕಂದರೆ ಸುತ್ತಮುತ್ತ ಬರೀ ಬೇಲಿಗಳಿವೆ. ಈ ಕಟ್ಟಿಗೆ ನೋಡಿದರೆ ತೆಳ್ಳಗೆ ಚೆನ್ನಾಗಿದೆ ಮೀನು ಹಿಡೋಕ್ಕೆ. ಈ ಕಟ್ಟಿಗೆ ಏನಾದರೂ ಬೇಡ ಅಂದರೆ ಈ ಕಟ್ಟಿಗೆ ತಗೊಂಡು ಹಂಗೆ ಮಕ್ಕ ಹೊಡೆದ್ಬಿಡ್ತು ಅವರಿಗೆ. ಬನ್ನಿ ಹೋಗೋಣ ಕೇಳೋಣ ಈ ಕಟ್ಟಿಗೆ ಬೇಸಿದೋ ಇಲ್ಲ ಅಂತ. ಬೇಸಿದ್ರೆ ಓಕೆ, ಇಲ್ಲಾಂದರೆ ಗೊತ್ತಲ್ವಾ. ಮೀನು ಆಗಲೇ ಒಂದು 20 ಸಿಕ್ಕಿದ್ದು ನಾನು ಬಂದಾಗ. ಈಗ ಒಂದೊಂದು 30 ಸಿಗ್ತಾವೋ ಎಷ್ಟು ಸಿಕ್ಕಿರ್ತಾವೋ ಗೊತ್ತಿಲ್ಲ. ಹೋಗಿ ಅದು ಜಲ್ದಲ್ಲಿ ಹೋಗಿ ನೋಡೋಣ ಬನ್ನಿ. ಇಲ್ಲಿಂದನೇ ಈಗ ಇಳಿದೋಗ್ಬೇಕಾಗಿರೋದು ಕೆಳಗಡೆ ನಾವು. ತುಂಬ ಸ್ಲಿಪ್ ಆಗ್ತಾಯಿದೆ ಇಲ್ಲಿ. ಬಂದ್ಬಿಟ್ಟಿವಿ ನೋಡಿ ಇಲ್ಲೆಲ್ಲ ಮತ್ತೆ ಇನ್ನೊಂದು ಮೀನು ಸಿಕ್ಬಿಡ್ತಂತೆ. ಜಲ್ದಿ ತೋರಿಸ್ತೀನಿ ನೋಡಿ. ಹಿಂಗೆ ಬರೋದ್ರೊಳಗಡೆ ಒಂದು ಮೀನು ಹಿಡಿದಾರಂದ್ರೆ ಇವ್ರಿಗೆ ಏನಾದರೂ ಅವಾರ್ಡ್ ಕೊಡಲೇಬೇಕು. ಮೀನಿಗೆ ಹಿಡ್ಕೊಂಡು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಎಲ್ರಿಗೂ ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.